ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಿ ವಿರುದ್ಧ ಸಮರವನ್ನ ಸಾರುವುದಕ್ಕೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನ ಕರೆದಿದೆ. 2 ದಿನದ ಹಿಂದೆ ಈ ಅಧಿವೇಶನ ಕೂಡ ಆರಂಭ ಆಗಿದೆ. ಬಟ್ ಇಲ್ಲಿ ಸಿದ್ದರಾಮಯ್ಯನವರು ಈಗ ಕ್ಯಾಬಿನೆಟ್ ಸಚಿವರಿಗೆ ಬುದ್ಧಿ ಮಾತು ಹೇಳಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಿದೆ. ಕಲಾಪದಲ್ಲಿ ವಿಪಕ್ಷಗಳ ಮಾತಿನ ದಾಳಿ ಜೋರಾಗಿದೆ. ಸಚಿವರ ಗೈರಿಗೆ ಸಿಎಂ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪದೇ ಪದೇ ವಿಪಕ್ಷಗಳಿಂದ ಸಚಿವರ ಗೈರು ಹಾಜರಿಯ ಬಗ್ಗೆ ಟೀಕಾಸ್ತ್ರ ಪ್ರಯೋಗ ಆಗ್ತಾ ಇದೆ. ಎಲ್ಲೆಲ್ಲೋ ಹೋಗಬೇಡಿ, ಕಲಾಪದಲ್ಲಿ ಹಾಜರಾಗಿರಿ ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ. ಕಲಾಪದ ವೇಳೆ ಸಭೆ ಕಾರ್ಯಕ್ರಮಗಳನ್ನು ಫಿಕ್ಸ್ ಮಾಡಿಕೊಳ್ಬೇಡಿ, ಕಲಾಪದಲ್ಲಿ ಕೂರಬೇಕು ಎಂಬಂತಹ ಫರ್ಮಾನನ್ನು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಹೋದ್ಯೋಗಿಗಳಿಗೆ ಹೊರಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿವೇಶನ ಮೊನ್ನೆಯಿಂದ ಕಾವೇರಿದೆ. ರಾಜ್ಯಪಾಲರದ ಭಾಷಣದ ವಿಚಾರಕ್ಕೆ ಆಡಳಿತ ಮತ್ತು ವಿಪಕ್ಷದ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಇದರ ನಡುವೆ ಒಂದೊಂದೇ ವಿಚಾರವನ್ನು ಪಿಕ್ ಮಾಡಿಕೊಂಡು ವಿಪಕ್ಷ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಸಚಿವರುಗಳ ಅನುಪಸ್ಥಿತಿ, ಗೈರು ಹಾಜರಿಯೂ ಕೂಡ ವಿಪಕ್ಷಕ್ಕೆ ಅತಿದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಇದನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮುಂದಿನ ವಾರ ಕಲಾಪದಲ್ಲಿ 5 ದಿನ ಕಡ್ಡಾಯವಾಗಿ ನೀವು ಹಾಜರಿರಬೇಕು ಅಂತ ಸೂಚನೆಯನ್ನು ಪಾಸ್ ಮಾಡಿದಾರಂತೆ. ರಾಜ್ಯಪಾಲರ ಭಾಷಣ, ವಂದನಾ ನಿರ್ಣಯದ ಮೇಲೆ ಚರ್ಚೆ ಮತ್ತಷ್ಟು ಜೋರಾಗಲಿಕ್ಕಿದೆ. ಜಿ ಕಾಯ್ದೆಯ ವಿರುದ್ಧ ನಿರ್ಣಯದ ಮೇಲೂ ಕೂಡ ಚರ್ಚೆ ಜೋರಾಗುತ್ತೆ. ಹಾಗಾಗಿ 2 ವಿಷಯಗಳ ಗಂಭೀರತೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಹೋದ್ಯೋಗಿಗಳಿಗೆ ಪಾಠ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ, ನಿಜಕ್ಕೂ ಕೂಡ ಈ ರೀತಿ ಗೈರು ಹಾಜರಾಗೋದು, ಸಚಿವರುಗಳ ಅನುಪಸ್ಥಿತಿ ನಿಜಕ್ಕೂ ವಿಪಕ್ಷಗಳಿಗೆ ಅಸ್ತ್ರನೇ. ಈ ವಿಚಾರಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಪಾಠ ಮಾಡಿದ್ದಾರೆ ಅಂತ ಹೇಳಿ? ಪ್ರೇಮ್, ಪ್ರತಿ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತಿರುವಂತದ್ದು, ಎಲ್ಲಾ ಸಚಿವರು ಸದನದಲ್ಲಿ ಹಾಜರಾಗ್ತಿಲ್ಲ ಅನ್ನುವಂಥದ್ದು. ಈ ಬಾರಿ ಅದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಸಚಿವರಿಗೆ ಫರ್ಮಾನ್ ಅನ್ನ ಹೊರಡಿಸಿದ್ದಾರೆ. ಈ ಒಂದು ಅಧಿವೇಶನ ಯಾಕಂದ್ರೆ ರಾಜ್ಯ ಸರ್ಕಾರವೇ ವಿಶೇಷವಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆದಿರುವಂತದ್ದು. ಈಗ ಜೊತೆಗೆ ಅದಕ್ಕೆ ಇನ್ನೊಂದು ಆಡ್ ಆಗಿರುವಂತದ್ದು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಚರ್ಚೆ. ಈ ಸಮಯದಲ್ಲಿ ಸಚಿವರು ಸದನದಲ್ಲಿ ಹಾಜರಿರದೆ ಹೋದೆ ಇದು ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಅಸ್ತ್ರ ಆಗುತ್ತೆ. ಇದನ್ನೇ ಇಟ್ಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ವಿಪಕ್ಷಗಳು ಮಾಡ್ತವೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಅರಿವಿದೆ. ಹೀಗಾಗಿ ಕಡ್ಡಾಯವಾಗಿ ಇನ್ನು 5 ದಿವಸ, ಮಂಗಳವಾರದಿಂದ ಮತ್ತೆ ಪುನರ್ ಪ್ರಾರಂಭ ಆಗ್ತಿದೆ ಅಧಿವೇಶನ. 5 ದಿನ ಕಡ್ಡಾಯವಾಗಿ ಸಚಿವರು ಹಾಜರಿರಬೇಕು. ಯಾವುದೇ ಸಭೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ಬಾರ್ದು, ನಿಗದಿ ಮಾಡ್ಕೊಳ್ಬಾರ್ದು. ಎಲ್ಲರೂ ಕೂಡ ಸದನದಲ್ಲಿ ಹಾಜರಿದ್ದು ಸರ್ಕಾರದ ಪರವಾಗಿ ಸಂಪರ್ಕದಲ್ಲಿ ಡೀಟೇಲ್ಸ್ ಪಡಿತೀನಿ.